ಡಾಲಿ ಧನಂಜಯ್ ಮದುವೆಗೆ ದಿನಗಣನೆ ಶುರುವಾಗಿದೆ. ಮೈಸೂರಿನ ಅರಮನೆ ಮುಂದೆ ಅದ್ದೂರಿಯಾಗಿ ಮದುವೆ ಆಗ್ತಿದ್ದಾರೆ. ಮದುವೆ ಆಗ್ತಿರೋ ಹುಡುಗಿ ಡಾಲಿಗೆ ಸಿಕ್ಕಿದ್ದು ಎಲ್ಲಿ? ಹೇಗ್ ಶುರುವಾಯಿತು ಈ ಜೋಡಿಯ ಗೆಳೆತನ? ಲವ್ ಆಗಿದ್ದು ಯಾವಾಗ? ಮೊದಲು ಪ್ರಪೋಸ್ ಮಾಡಿದ್ದು ಯಾರು? ಎಲ್ಲದರ ಬಗ್ಗೆ ಮಾತನಾಡಿದ್ದಾರೆ, ನೀವೇ ನೋಡಿ. ಜಯನಗರ ಡಾಲಿಗೆ ಲಕ್ಕಿ 1 ವರ್ಷದ ಲವ್. ಫೆಬ್ರವರಿ 15-16ಕ್ಕೆ ಡಾಲಿ ಧನಂಜಯ್ ಮದುವೆ. ನಟ ರಾಕ್ಷಸ ಡಾಲಿ ಧನಂಜಯ್ ಬದುಕು ಕಟ್ಟಿಕೊಂಡ ರೀತಿಯೇ ಮಾದರಿಯಾಗಿರುವಂತದ್ದು. ಸಿನಿಮಾ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದ ಡಾಲಿ ಮೊದಮೊದಲು ಪಡಬಾರದ ಕಷ್ಟಪಟ್ಟವರು. ತುತ್ತು ಅನ್ನಕ್ಕೂ ಪರದಾಡಿದವರು. ಪುಟ್ಟದೊಂದು ಪಾತ್ರಕ್ಕಾಗಿ ಗಾಂಧಿನಗರ ಸುತ್ತಿದವರು. ಓದಿದ್ದು ಇಂಜಿನಿಯರಿಂಗ್ ಆಗಿದ್ರೂ ಬದುಕು ಕಟ್ಟಿಕೊಳ್ಳಲು ಹೊರಟಿದ್ದು ಸಿನಿಮಾ ರಂಗದಲ್ಲಿ. ಹಾಗಾಗಿ ಎದುರಾದ ಅಷ್ಟೂ ಕಷ್ಟಗಳನ್ನ ನುಂಗಿಕೊಂಡ್ರು. ಡಾಲಿ ಬದುಕಿನಲ್ಲಿ ಜಯನಗರದ ಪಾತ್ರ ಮಹತ್ವದ್ದು. ಪಾತ್ರಗಳಿಗಾಗಿ ಹುಡುಕುತ್ತಿದ್ದ ದಿನಗಳಲ್ಲಿ ಮೊದಲ ಬಾರಿಗೆ ಪಾತ್ರವೊಂದು ಹುಡುಕಿಕೊಂಡು ಬಂದಿದ್ದು ಇದೇ ಜಯನಗರ ಹೆಸರಿನ ಶಾರ್ಟ್ ಫಿಲ್ಮ್ನಲ್ಲಿ. ಅಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸುವ ಮೂಲಕ ಹಿರಿತೆರೆಗೆ ಎಂಟ್ರಿ ಕೊಟ್ರು. ಅಲ್ಲಿಂದ ಹಿಂದೆ ನೋಡಿದ ಇತಿಹಾಸವೇ ಇಲ್ಲ. ಅವತ್ತು ಡಾಲಿಯನ್ನ ಕೈಹಿಡಿದ ಜಯನಗರ ಇವತ್ತು ಅದೇ ಡಾಲಿಯ ಬದುಕಿಗೆ ಮರೆಯಲಾರದಂತಹ ಉಡುಗೊರೆ ಕೊಟ್ಟಿದೆ. ಡಾಲಿ ಇದೇ 15 ಮತ್ತು 16ರಂದು ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ತಿದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಸಂಚರಿಸಿ ಖುದ್ದಾಗಿ ಅವರೇ ಮದುವೆ ಕಾರ್ಡ್ ಕೊಟ್ಟು ಆಹ್ವಾನಿಸಿದ್ದಾರೆ. ಇಂಥದ್ದೊಂದು ಸಂಭ್ರಮಕ್ಕೆ ಕಾರಣವಾಗಿದ್ದು ಅದೇ ಜಯನಗರ. ಇವತ್ತು ಡಾಲಿ ಮದುವೆ ಆಗ್ತಿರೋ ಹುಡುಗಿಯ ಪರಿಚಯ ಆಗಿದ್ದು ಜಯನಗರದಲ್ಲಿ. 1 ವರ್ಷದ ಹಿಂದೆ ಪರಿಚಯವಾದ ಈ ಜೋಡಿ ಈಗ ಹೊಸ ಬಾಳಿಗೆ ಕಾಲಿಡಲು ಸಜ್ಜಾಗಿದೆ. ಫೆಬ್ರವರಿ 15-16ಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಬಂದೆ. ಭಾಳ ಅಂದರೆ ನನಗೆ ತುಂಬ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು. ಮನೇಲಿ ಕೇಳ್ತಾಯಿದ್ರು, ರೋಡಲ್ಲಿ ಫೋಟೋ ತೊಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು. ಸೊ ಯಾವಾಗಲೂ ಹೇಳ್ತಾಯಿದ್ದೆ, ಇಲ್ಲ ನನಗೆ ಹಂಗನ್ಸೋ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ. ಫೈನಲಿ ಡಾಕ್ಟರ್ ಧನ್ಯತಾ ಡಾಲಿ ಧನಂಜಯ್ ನಟಿಯೊಬ್ಬರನ್ನ ಮದುವೆ ಆಗಲಿದ್ದಾರೆ ಅನ್ನೋ ಮಾತಿತ್ತು. ಆದರೆ ಡಾಲಿ ಆಯ್ಕೆ ಮಾಡಿಕೊಂಡಿದ್ದು ವೈದ್ಯೆ ಧನ್ಯತಾ ಅವರನ್ನ. ಮೈಸೂರಿನಲ್ಲಿ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞೆಯಾಗಿರೋ ಧನ್ಯತಾ ಡಾಲಿಗೆ ಪರಿಚಯವಾದ ನಂತರ ಸ್ನೇಹ ಮುಂದುವರೆಸಿದ್ದಾರೆ. ಆ ಸ್ನೇಹವೇ ಮುಂದೆ ಪ್ರೀತಿಯಾಗಿ ಬದಲಾಗಿದೆ. ಆ ಪ್ರೀತಿಯ ಮುಂದುವರಿಕೆಯ ಭಾಗವೇ ಮದುವೆ. ಮದುವೆ ಬಗ್ಗೆ ಡಾಲಿ ತಮ್ಮದೇ ಆದ ಕನಸು ಕಟ್ಟಿಕೊಂಡಿದ್ದಾರೆ. ಆ ಕನಸಿನಂತೆಯೇ ಮದುವೆ ನಡೆಯುತ್ತಿದೆ. ಈಗಾಗಲೇ ಮದುವೆ ತಯಾರಿ ಕೂಡ ನಡೆದಿದೆ. ಮೈಸೂರಿನಲ್ಲೇ ಆಡಿ ಬೆಳೆದ ಧನಂಜಯ್ ಅದೇ ನೆಲದಲ್ಲೇ ಹೊಸ ಬದುಕಿಗೆ ಹೊರಳುತ್ತಿದ್ದಾರೆ. ಆಲ್ ದಿ ಬೆಸ್ಟ್ ಧನಂಜಯ್. ಹೊಸ ಜೀವನ ಸುಖಕರವಾಗಿರಲಿ. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.